ನಮ್ಮ ಜನಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಎಷ್ಟು ಹುಚ್ಚೆಡ್ಸಿದೆ ಅನ್ನೋಕ್ಕೆ ಈ ಸ್ಟೋರಿನೇ ಒಂದು ಎಕ್ಸಾಂಪಲ್. ರೀಸೆಂಟ್ ಆಗಿ ಒಂದು SME IPO ಅಂತ ಬರುತ್ತೆ. SME ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಅದರಲ್ಲಿ ಡೆಲ್ಲಿನಲ್ಲಿರೋ ಒಂದು 2 ವೀಲರ್ ಡೀಲರ್ಶಿಪ್ ಕಂಪ್ನಿ ಒಂದು IPO ಅಪ್ಲೈ ಮಾಡ್ತಾನೆ. ಅವ್ರ ಹತ್ರ ಇರೋದು ಕೇವಲ 8 ಜನ ಎಂಪ್ಲಾಯೀಸ್. ಅವ್ರ ಹತ್ರ ಆಲ್ರೆಡಿ 2 ಶೋರೂಮ್ ಇದಾವೆ. ಇನ್ನೂ ಹೊಸ 2 ಶೋರೂಮ್ ಓಪನ್ ಮಾಡಬೇಕು ಅಂತ 12 ಕೋಟಿ ರೂಪಾಯಿ SME IPO ಇಂದ ರೈಸ್ ಮಾಡ್ಬೇಕಂತ ಅಪ್ಲೈ ಮಾಡ್ತಾರೆ. ಆದ್ರೆ ನಮ್ ಜನ ಕೊಟ್ಟಿದ್ದೆಷ್ಟು ಗೊತ್ತಾ? ಅವ್ರು ಕೇಳಿರೋದು 12 ಕೋಟಿ, ನಮ್ಮ ಜನ ಕೊಡಕ್ ನಿಂತಿರೋದು 4800 ಕೋಟಿ. ಈಗ ನಮ್ಮ ಜನಕ್ಕೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾವುದೇ ಒಂದು IPO ಬರಲಿ ಏನೇ ಬರಲಿ ಅದಕ್ಕೊಂದು ಅಪ್ಲೈ ಮಾಡಬೇಕು, ಒಂದು ದಿವಸದಲ್ಲೇ ಡಬಲ್ ಆಗುತ್ತೆ, 2 ದಿವಸದಲ್ಲೇ ಡಬಲ್ ಆಗುತ್ತೆ ಅಂತ ಒಂದು ಹುಚ್ಚುತನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಆ ಕಂಪ್ನಿ ಹತ್ರ ಇರೋದೇ 8 ಜನ ಎಂಪ್ಲಾಯಿ. ಅದಲ್ಲದೆ ಅವನು 2 ವೀಲರ್ ಡೀಲರ್ಶಿಪ್ ಕಂಪ್ನಿ. ಹೊರಗಡೆ ಎಲ್ಲ ಬ್ಯಾಂಕ್ ಲೋನ್ ಮಾಡಿದ್ರು ಅವನಿಗೆ ದುಡ್ಡು ಸಿಗ್ತಾ ಇತ್ತು. ಅದಲ್ಲದೆ ಅವನು 19 ಲಕ್ಷ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಅದಕ್ಕೆ ಹೇಳೋದು ಈ ಬುಲ್ ಮಾರ್ಕೆಟ್ ಅಲ್ಲಿ ಫಂಡಮೆಂಟಲ್ ಬಿಸ್ನೆಸ್ ಮಾಡಲು PE ಬುಕ್ ವ್ಯಾಲ್ಯೂ ಯಾತ್ರದ್ದು ವರ್ಕ್ ಆಗಲ್ಲ. ಇಲ್ಲಿ ಒಂದೇ ಒಂದು ವರ್ಕ್ ಆಗೋದಂದ್ರೆ ನಮ್ಮ ಜನಗಳ ಅತಿ ಆಸೆ, ಅಂದ್ರೆ ಎಮೋಷನ್ಸ್.